ನಮಸ್ಕಾರ. 2025ರ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭ. ಭರದ ಸಿದ್ಧತೆ. ಬಜೆಟ್ ಅಂದ್ರೇನು? ಅದನ್ನು ಮಂಡಿಸುವವರು ಯಾರು? ಅದನ್ನು ಯಾಕೆ ಮಂಡಿಸ್ತಾರೆ? ಯಾವ ಸಂದರ್ಭದಲ್ಲಿ ಮಂಡಿಸ್ತಾರೆ? ಹಾಗೂ ಯಾವ ದಿನಾಂಕದಂದು ಮಂಡಿಸ್ತಾರೆ? ಈ ಬಜೆಟ್ ಇದೆಯಲ್ಲ, ಈ ವರ್ಷದ ಬಜೆಟ್ ಹಲವು ದಾಖಲೆಗಳನ್ನು ಪುಡಿ ಮಾಡುವ ಬಜೆಟ್ ಆಗಿರುತ್ತೆ. ಆ ದಾಖಲೆಗಳು ಯಾವುವು? ಪುಡಿ ಆಗುವ ದಾಖಲೆಗಳು ಯಾವುವು? ಸ್ನೇಹಿತರೆ, ಈ ಬಜೆಟ್ನಲ್ಲಿ ಯಾರಿಗೆ ಬಂಪರ್ ಪ್ರೈಸ್, ಬಂಪರ್ ಗ್ಯಾರಂಟಿ ಯಾವುವು? ಹಾಗೂ ಈ ಬಜೆಟ್ಗೆ ಮುನ್ನ ನಮ್ಮ ಮತ್ತು ನಿಮ್ಮ ಬೇಡಿಕೆಗಳೇನು, ಏಕೆ? ಈ ಎಲ್ಲ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ ಚಾನಲ್ ಸರ್. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ರಾಜ್ಯ ಸರ್ಕಾರಕ್ಕೆ ಎಲ್ಲ ಮೂಲಗಳಿಂದ ಬರುವುದು ಆದಾಯ, ಟ್ಯಾಕ್ಸ್. ಅದನ್ನು ಯಾವುದಕ್ಕೆ ಖರ್ಚು ಮಾಡಬೇಕು, ಹೇಗೆ ಖರ್ಚು ಮಾಡಬೇಕು ಅನ್ನೋದನ್ನು ಚರ್ಚಿಸುವುದೇ, ಸದನದಲ್ಲಿ ಚರ್ಚಿಸುವುದೇ ಬಜೆಟ್. ನಾವು ವರ್ಷದ ಬಜೆಟನ್ನು ಫ್ಯಾಮಿಲಿ ಬಜೆಟ್ ಅಂತ ಹೇಳ್ತೀವಿ, ರಾಜ್ಯಕ್ಕೆ ರಾಜ್ಯ ಬಜೆಟ್ ಅಂತೀವಿ, ರಾಷ್ಟ್ರಕ್ಕೆ ರಾಷ್ಟ್ರೀಯ ಬಜೆಟ್ ಅಂತೀವಿ. ಸ್ನೇಹಿತರೆ, ಇದನ್ನು ನಾವು ನಮ್ಮ ಅರ್ಥ ಸಚಿವರಾದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ CM ಸಿದ್ದರಾಮಯ್ಯನವರು ಮಂಡಿಸ್ತಾರೆ. ನಿಗದಿಯದಂತೆ ದಿನಾಂಕ ಯಾವುದು ಮುಂದೋಡಲಿಲ್ಲ ಅಂದರೆ ಮಾರ್ಚ್ 14 ಬಜೆಟನ್ನು ಮಂಡಿಸ್ತಾರೆ. ಈ ಬಜೆಟ್ಗೆ ಆಗಾಗಲೇ ಪೂರ್ವ ಸಿದ್ಧತೆಗಳು, ತಯಾರಿಗಳು ಭರದಿಂದ ನಡೀತಾ ಇದೆ. ಸ್ನೇಹಿತರೆ, CM ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸುವುದರ ಮೂಲಕ ಹಲವಾರು ರೆಕಾರ್ಡ್ಗಳನ್ನು, ದಾಖಲೆಗಳನ್ನು ಪುಡಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಹಲವಾರು ಪ್ರಥಮಗಳಿಗೆ ಸಾಕ್ಷಿಯಾಗ್ತಾ ಇದ್ದಾರೆ. ಸ್ನೇಹಿತರೆ, 2023 ಕಾಂಗ್ರೆಸ್ ಸರ್ಕಾರ ಬಂತು ರಾಜ್ಯದಲ್ಲಿ. ಆಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು. ಅದರೊಟ್ಟಿಗೆ ಫೈನಾನ್ಸ್ ಮಿನಿಸ್ಟ್ರು ಸಹಿತ ಅವರೇ ಇದ್ದರು. ಆಗ 14ನೇ ಬಜೆಟನ್ನು ಮಂಡಿಸಿದರು. ಅದು ನಮ್ಮ ರಾಜ್ಯದಲ್ಲೇ ಅತ್ಯಂತ ಹೆಚ್ಚು ಬಜೆಟ್ ಮಂಡಿಸಿದ ಕೀರ್ತಿ ಸಿದ್ದರಾಮಯ್ಯನವರದಾಯಿತು. 2024 ಬಂತು, 14ನೇ ಬಜೆಟನ್ನು ಮಂಡಿಸಿದರು. ಅವರ ದಾಖಲೆಯನ್ನೇ ಅವರು ಪುಡಿ ಮಾಡಿದರು. ಈಗ 2025-26 ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಇದು 16ನೇ ಬಜೆಟ್. ರಾಜ್ಯದಲ್ಲೇ ಅತ್ಯಂತ ಹೆಚ್ಚು ಬಜೆಟನ್ನು ಮಂಡಿಸಿದಂಥ ಕೀರ್ತಿ ಸಿದ್ದರಾಮಯ್ಯನವರಿಗಿದೆ. ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲಿ 18 ಬಜೆಟನ್ನು ಒಬ್ಬರು ಮಂಡಿಸಿದ್ದಾರೆ. ಅವ್ರು ಯಾರಪ್ಪ ಅಂದರೆ ಗುಜರಾತಿನ ವಜುಭಾಯಿ ವಾಲಾ ಅವರು ಬಿಟ್ಟರೆ ನೆಕ್ಸ್ಟ್ ಪ್ಲೇಸಲ್ಲಿ ಯಾರಿರೋದು? ನಮ್ಮ CM ಸಿದ್ದರಾಮಯ್ಯನವರು. ಸ್ನೇಹಿತರೆ, ಈ 2025-26 ಬಜೆಟ್ ಹಲವು ಪ್ರಥಮಗಳಿಗೆ ಸಾಕ್ಷಿಯಾಗ್ತಾ ಇದೆ. ನಂಬರ್ 1, ರಾಜ್ಯದಲ್ಲಿ ಈಗ ಅವರೇ ಅರ್ಥ ಸಚಿವರು, ಅವರೇ ಮುಖ್ಯಮಂತ್ರಿಗಳು,
ಆದ್ದರಿಂದ ಈ ಬಜೆಟ್ಟಿನಲ್ಲಿ ಹಲವು ವಿಶೇಷಗಳಿದೆ. ಮುಖ್ಯಮಂತ್ರಿಯ ಸಲಹೆಗಾರರಾಗಿದ್ದಾರಲ್ಲ, ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿಯವರ ಪ್ರಕಾರ ನಮ್ಮ ರಾಜ್ಯದಲ್ಲಿ ಅರ್ಥವ್ಯವಸ್ಥೆ ಬಹಳ ಸುಭಿಕ್ಷವಾಗಿದೆ. ಹಾಗಾಗಿ ಈ ಬಜೆಟ್ಟಿನ ಗಾತ್ರ 4 ಲಕ್ಷ ಕೋಟಿಗೂ ಮೀರಬಹುದಂತೆ. 4 ಲಕ್ಷ ಕೋಟಿ. ಸ್ನೇಹಿತರೆ, ಕಳೆದ ವರ್ಷನೇ ನಮ್ಮ ಬಜೆಟ್ 3.7 ಲಕ್ಷ ಕೋಟಿ ಇತ್ತು. ಒಂದು 10% ಜಾಸ್ತಿ ಆಯಿತು ಅಂದರೂ ಸಹಿತ 4 ಲಕ್ಷ ಕೋಟಿಗೂ ಮೀರುತ್ತೆ. 4 ಲಕ್ಷ ಕೋಟಿ ಬಜೆಟ್ನ ಮಂಡಿಸಿದಂತಹ ಕೀರ್ತಿಯೂ ಸಹಿತ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೋಗುತ್ತೆ. 4 ಲಕ್ಷ ಕೋಟಿನಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ 1.9 ಲಕ್ಷ ಕೋಟಿ ತೆರಿಗೆಯನ್ನು ವಸೂಲಿ ಮಾಡುವಂಥ ಗುರಿಯನ್ನು ಸರ್ಕಾರ ಇಟ್ಕೊಂಡಿದೆ. ಅಂದರೆ 1.9 ಲಕ್ಷ ಕೋಟಿ ತೆರಿಗೆ. ಅದರೊಟ್ಟಿಗೆ ನಿಮಗೆ ಗೊತ್ತಿರಲಿ, ದೇಶದಲ್ಲೇ ಅತ್ಯಂತ ಹೆಚ್ಚು GST ಕಟ್ಟುವ ರಾಜ್ಯದಲ್ಲಿ ನಮ್ಮದು 2ನೇ ಪ್ಲೇಸಲ್ಲಿದೆ. ಹಾಗಾಗಿ ಕೇಂದ್ರದಿಂದಲೂ ಸಹಿತ ಒಂದು ಸರಿಸುಮಾರು 70,000 ಕೋಟಿ ನಮಗೆ ಅನುದಾನ ಬರುತ್ತೆ. 1.9 ಲಕ್ಷ ಕೋಟಿ ನಮಗೆ ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ, ರಾಜ್ಯದ ಟ್ಯಾಕ್ಸ್. ಅನುದಾನ ಒಂದು 70,000 ಕೋಟಿ ಬರುತ್ತೆ. ಹಾಗಾಗಿ ರಾಜ್ಯದ ಬಜೆಟ್ಟು ಈ ಬಾರಿ 4 ಲಕ್ಷ ಕೋಟಿ ಆಗುತ್ತೆ. ಸ್ನೇಹಿತರೆ, ಈಗ ಬಂಪರ್ಗಳ ಕೊಡುಗೆ. ನಮ್ಮ ರಾಜ್ಯದಲ್ಲಿ ಬಡವರಿದ್ದಾರೆ, ಅನ್ನದಾತರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಬೀದಿ ಬದಿಯ ವ್ಯಾಪಾರಿಗಳಿದ್ದಾರೆ, ಉದ್ಯಮಿಗಳಿದ್ದಾರೆ, ಹಾಗೂ ಈ ಆಶಾ ಕಾರ್ಯಕರ್ತರಿದ್ದಾರೆ, ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, KSRTC ನೌಕರರಿದ್ದಾರೆ, ಹಾಗೂ ಕೂಲಿ ಕಾರ್ಮಿಕರಿದ್ದಾರೆ. ನಾನು ಬಹಳ ದೊಡ್ಡವ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಈ 10 ವಿಭಾಗದ ಜನ ಈ ಬಜೆಟ್ ನಿರೀಕ್ಷೆಯಲ್ಲಿದ್ದಾರೆ. ಜಾತಕ ಪಕ್ಷಿಯಂತೆ ಕಾಯ್ತಾ ಇದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನ ಅವರು ಬಡವರ ಬಂಧು, ಉಚಿತಗಳ ಸರದಾರ, ಭಾಗ್ಯಗಳ ಭಾಗ್ಯವಂತ ಅಂತ ನಮಗೆಲ್ಲರಿಗೂ ಸಹಿತ ನಮ್ಮ ಕಣ್ಣೀರನ್ನು ಒರೆಸ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಈ ಇಷ್ಟೂ ಸಮೂಹದ, ಇಷ್ಟು ವರ್ಗದ ಜನ ಇದ್ದಾರೆ. ಸ್ನೇಹಿತರೆ, ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಫೈನಾನ್ಸ್ ಮಿನಿಸ್ಟ್ರಲ್ಲಿ ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ, KSRTC ನೌಕರರು ಬಹಳ ಕಷ್ಟದಲ್ಲಿದ್ದಾರೆ. ಅದೇ ರೀತಿ ಆಶಾ ಕಾರ್ಯಕರ್ತೆಯರು ಸಹಿತ ಬಹಳ ಕಡಿಮೆ ಸಂಬಳಕ್ಕೆ ಕೆಲಸ ಮಾಡ್ತಾರೆ. ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ದಿನನಿತ್ಯ ಹೋರಾಟ ಮಾಡ್ತಾ ಇದ್ದಾರೆ. ಮಕ್ಕಳು ಸಣ್ಣ ಸಣ್ಣ ಪುಟಾಣಿಗಳನ್ನ ಎತ್ಕೊಂಡು ಹೋಗಿ ಬೆಂಗಳೂರಲ್ಲಿ ಕೂತು ರಾತ್ರಿ ಹಗಲು ಹೋರಾಟ ಮಾಡ್ತಾ ಇದ್ದಾರೆ. ಅವರೇನು ಕೋಟಿ ದುಡಿದು ವಿಧಾನಸೌಧ ಕೊಂಡ್ಕೊಳ್ಳೋದಕ್ಕಲ್ಲ, ಹೊಟ್ಟೆಪಾಡಿಗೋಸ್ಕರ. ಹಾಗಾಗಿ ಮುಖ್ಯಮಂತ್ರಿಗಳು ಬಡವರ ಬಗ್ಗೆ, ಅನ್ನದಾತರ ಬಗ್ಗೆ, ಎಲ್ಲರ ಬಗ್ಗೆ ನಿಮಗೆ ಅನುಭವ ಇದೆ, ಬುದ್ಧಿವಂತಿಕೆ ಇದೆ, ಹಾಗೂ ಮುತ್ಸಂದಿತನ ಇದೆ. ನಿಮ್ಮ ಹೆಸರು ಇತಿಹಾಸ ಪುಟದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂದರೆ, ಇತಿಹಾಸವನ್ನು ನೀವು ನಿರ್ಮಿಸಬೇಕು ಅಂದರೆ, ಇವರೆಲ್ಲರ ಬಗ್ಗೆ ಕಾಳಜಿಯಿಂದ ಇವರೆಲ್ಲರ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಿ. ಇದು ನನ್ನ ಪ್ರಶ್ನೆ, ನನ್ನ ಮನವಿ. ದಯಮಾಡಿ ಸ್ವೀಕರಿಸಿ ಹಾಗೂ ಇದನ್ನು ಪೂರೈಸಿ.
ಇದು ನನ್ನ ಇವತ್ತಿನ ವಿಚಾರ. ಸ್ನೇಹಿತರೆ, ಈ ವಿಚಾರ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನುಭವ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ಥ್ಯಾಂಕ್ ಯು ವೆರಿ ಮಚ್.